ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತೆಲ್ಲ ಹೊರಟಿದ್ದೀವಿ ಅಂದರೆ ತಿಂಡ್ಲು ಹತ್ರ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸ್ವಲ್ಪ ಬೇಗನೆ ರೆಡಿ ಆದ್ವಿ. ಅದಾಗಿದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಹೂವು, ಕರ್ಪೂರ, ಆಮೇಲೆ ಊದ್ಕಡ್ಡಿ, ಎಣ್ಣೆ ಎಲ್ಲ ತಗೊಂಡು ದೇವಸ್ಥಾನದ ಕಡೆ ಹೊರಟಿದ್ದಾಯಿತು. ಅಲ್ಲಿ ಹೋಗಿ ಒಂದು ಸ್ವಲ್ಪ ಸಮಾಧಾನದಿಂದ ದರ್ಶನ ಎಲ್ಲ ತಗೊಂಡು ಸ್ವಲ್ಪ ನೆಮ್ಮದಿನ ಕಂಡುಕೊಂಡು ಬರೋಣ ಅಂತ ಬಂದಿದ್ದಾಯಿತು. ಆ್ಯಂಡ್ ನಾನು ಒಂದು ಹಳೆ ವಿಡಿಯೋಲ್ಲಿ ಹೇಳಿದ್ದೆ, ನಾನೊಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಮ್ಮ ಮನೆ ದೇವರ ಚರಿತ್ರೆ ಏನಂತ ಹೇಳ್ತೀನಿ ಅಂತ. ಸೊ ನಾನು ಆ ವಿಡಿಯೋನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ. ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ ವೀರಭದ್ರ ಸ್ವಾಮಿ ಅಂದರೆ ತುಂಬ ಪವರ್ಫುಲ್, ತುಂಬ ಸ್ಟ್ರಾಂಗ್, ಭದ್ರ, ವೀರಭದ್ರ, ಬೆಂಕಿ ಅಂತ ಹೇಳ್ತಾರೆ. ಈ ದೇವರನ್ನ ನೀವು ನಂಬ್ತಿರೋ ಬಿಡ್ತಿರೋ 5 ನಿಮಿಷ ಹಿಂಗೆ ನೀವು 5 ನಿಮಿಷ ನೋಡೋಕ್ಕಾಗೋದಿಲ್ಲ, ಕಣ್ಣೆಲ್ಲ ಉರಿ ಆಗುತ್ತೆ, ಅಷ್ಟು ಪವರ್ಫುಲ್ ಆ ದೇವರು. ಇವಾಗ ಬನ್ನಿ ನೋಡೋಣ ಏನು ನಮ್ಮ ವೀರಭದ್ರೇಶ್ವರ ಸ್ವಾಮಿ ಚರಿತ್ರೆ ಅಂದರೆ. ಹಿಂದೆ ದಕ್ಷ ಮಹಾರಾಜ ಇದ್ನಲ್ಲ, ಅವನಿಗೆ ಇಷ್ಟ ಇಲ್ಲ ಅಂದರು ಅವ್ರ ಮಗಳು ಸತಿ ಆಸೆಯಂತೆ ಇಚ್ಛೆಯಂತೆ ಶಿವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಾಗೆ ಶಿವ ಸತಿಗೆ ಏನು ಮಾಡ್ತಾನೆ, ಜ್ಞಾನ ಮತ್ತು ಮಾರ್ಗದ ಭಕ್ತಿಯನ್ನು ಬೋಧನೆ ಮಾಡ್ತಾನೆ. ಒಂದಿನ ದಕ್ಷ ಮಹಾರಾಜ ಲೋಕ ಕಲ್ಯಾಣ ಪ್ರಯಾಗದಲ್ಲಿ ಹೋಮ ಹವನ ಹಮ್ಮಿಕೊಟ್ಟಿರ್ತಾನೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಎಲ್ಲ ದೇವರುಗಳು ಹಾಗೂ ಮಹರ್ಷಿಗಳನ್ನು ಆಹ್ವಾನ ಮಾಡಿರ್ತಾನೆ. ಆದರೆ ಶಿವನನ್ನು ಮಾತ್ರ ಆಹ್ವಾನಿಸಿರೋದಿಲ್ಲ. ಆವಾಗ ಇದನ್ನು ತಿಳಿದ ಸತಿ ತುಂಬ ಕೋಪ ಮಾಡ್ಕೊತಾಳೆ. ನನ್ನ ತಂದೆ ದಕ್ಷ ಮಹಾರಾಜ ತನ್ನ ಪತಿಯನ್ನು ಇಂತಹ ಲೋಕ ಕಲ್ಯಾಣದ ಮಹಾಕಾರ್ಯಕ್ಕೆ ಕರೆದೇ ಇಲ್ಲ, ಈ ರೀತಿ ಅವಮಾನ ಮಾಡಿದ್ರಲ್ಲ ನನ್ನ ತಂದೆ ಅಂತ ಸೀತೆಗೆ ತುಂಬ ಕೋಪ ಬಂದು ಮತ್ತೆ ಪರಶಿವನ ಅನುಮತಿ ತಗೊಂಡ್ಬಿಟ್ಟು ಶಿವನ ಅಂಗರಕ್ಷಕರು, ನಂದಿ ಎಲ್ಲರೂ ಸೇರಿಸಿ ದಕ್ಷ ಮಹಾರಾಜನ ಕಡೆ ಹೊರಡ್ತಾರೆ. ವಿಪರೀತ ಕೋಪಗೊಂಡು ಶಿವನನ್ನ ಬೈದು ಅವಹೇಳನ ಮಾತುಗಳನ್ನಾಡಿ ಎಲ್ಲರ ಮುಂದೆ ಸತಿಯನ್ನು ಅವಮಾನ ಮಾಡಿಬಿಡ್ತಾನೆ. ಆವಾಗ ಸತಿ ಅವಮಾನ ಮಾಡಿಕೊಂಡು ತನ್ನಗೆ ನೀನು ನರಕಕ್ಕೆ ಹೋಗು ಅಂತ ಹೇಳಿ ಶಾಪವಿಡ್ತಾಳೆ. ಹಾಗೆ ಉರಿತಿದ್ದ ಹೋಮದ ಅಗ್ನಿಯನ್ನು ಪ್ರವೇಶ ಮಾಡಿ ತನ್ನ ದೇಹವನ್ನು ತ್ಯಾಗ ಮಾಡ್ಕೊತಾಳೆ. ಆವಾಗ ಸತಿ ಜೊತೆ ಹೋಗಿದ್ದ ಋಷಿ ಮುನಿಗಳು, ಅಂಗರಕ್ಷಕರು ಮತ್ತು ನಂದಿ ಸಮೇತ ಹಿಂತಿರುಗಿ ಪರಶಿವನ ಕಡೆ ಬರ್ತಾರೆ. ಬಂದ್ಬಿಟ್ಟು ಈ ವಿಷಯನ ಎಲ್ಲ ಹೇಳ್ತಾರೆ. ಆವಾಗ ಶಿವನಿಗೆ ಅಷ್ಟಿಷ್ಟು ಕೋಪ ಬರೋದಿಲ್ಲ, ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ಆ ಟೈಮಲ್ಲಿ ಶಿವ ಏನು ಮಾಡ್ತಾನೆ ಅಂದರೆ, ರುದ್ರಾವತಾರ ಆಡಬೇಕಾದ್ರೆ ಯಾವಾಗೂ ಅಷ್ಟೇ ಶಿವನ ಜಡೆಯನ್ನು ಈ ಥರ ಬಿಚ್ಚಿಬಿಟ್ಟು ರುದ್ರಾವತಾರ ಆಡ್ತಾ ಇರ್ತಾನೆ. ಅದು ಯಾವಾಗ ಅವನ ಕೈಗೆ ತಾಗ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಅವನು ಏನು ಮಾಡ್ತಾನೆ, ಕೋಪದಲ್ಲಿ ರುದ್ರಾವತಾರ ಆಡಬೇಕಾದ್ರೆ ಅವನದು ಒಂದು ಜಡೆಯನ್ನು ಕಿತ್ತು ಥರ ಬಿಸಾಕ್ತಾನೆ ಕೋಪದಲ್ಲಿ. ಆವಾಗ ವೀರಭದ್ರ ಮತ್ತು ಕಾಳಿ ಅವತಾರ ತಾಳ್ತಾರೆ. ಕೋಪದಲ್ಲಿ ಕೂದಲನ್ನ ಬಿಸಾಕಿದ ತಕ್ಷಣ ವೀರಭದ್ರೇಶ್ವರ ಸ್ವಾಮಿ ಮತ್ತು ಮಹಾಕಾಳಿ ರೂಪವನ್ನು ತಾಳ್ತಾರೆ. ನಮ್ಮ ವೀರಭದ್ರ ಸ್ವಾಮಿ ಅವತಾರ ತಾಳಿದ ತಕ್ಷಣ ಪರಶಿವ ಅವನಿಗೆ ಏನು ಹೇಳ್ತಾರಂದರೆ, ಈಗ ಸತಿ ತನ್ನ ದೇಹವನ್ನು ಅಗ್ನಿಗೆ ತ್ಯಾಗ ಮಾಡಿದ್ದಾಳೆ, ಇದೆಲ್ಲ ಆಗಿದ್ದು ದಕ್ಷನಿಂದ. ಅವನಿಗೆ ತುಂಬ ಜಂಬ, ತುಂಬ ದುರಹಂಕಾರ, ನಾನು ಅನ್ನೋದು ಜಾಸ್ತಿ ಇತ್ತು, ಹಾಗಾಗ್ಬಿಟ್ಟು ಅವನ್ನ ಬಿಡಬೇಡ ಅಂತ ಒಂದು ಪದ ಹೇಳಿಬಿಟ್ಟು ಕಳಿಸ್ತಾರೆ. ಅವನು ವೀರಭದ್ರ ಸ್ವಾಮಿ ಭಯಂಕರ, ನಟ ಭಯಂಕರ, ತುಂಬ ಕೋಪ ಅಲ್ವಾ. ಹೋಗ್ತಾ ಇದ್ದಂಗೆ ದಕ್ಷ ಮಹಾರಾಜನ ಕತ್ತನ್ನು ಒಡೆದು ಬಿಡ್ತಾನೆ. ಅವನಿಗೆ ಸ್ವಲ್ಪ ದುರಹಂಕಾರ ಜಾಸ್ತಿ, ನಾನು ತುಂಬ ರಿಚ್ಚು, ನನ್ನದೇ ಎಲ್ಲ ಅನ್ನೋ ದುರಹಂಕಾರನ ಇಳಿಸ್ಬೇಕಂತ ಹೇಳಿ ವೀರಭದ್ರೇಶ್ವರ ಅವನ ಕತ್ತನ್ನು ಹೊಡೆದು ಸಾಯಿಸ್ಬಿಡ್ತಾನೆ. ಆವಾಗ ಏನಾಗುತ್ತೆ ಅಂದರೆ, ದಕ್ಷ ಮಹಾರಾಜನ ಹೆಂಡತಿ ವೀರಭದ್ರ ಸ್ವಾಮಿ ಹತ್ರ ಕೇಳ್ಕೊತಾಳೆ, ನಾವು ಇನ್ನೊಂದು ಸಲ ಈ ಥರ ಯಾರನ್ನು ಅವಮಾನ ಮಾಡೋದಿಲ್ಲ, ಶಿವನ ಬಗ್ಗೆ ಈ ಥರ ಮಾತಾಡಿದ್ದಕ್ಕೆ ತುಂಬ ತಪ್ಪಾಯಿತು, ಇನ್ನು ಮೇಲಿಂದ ನಿಮ್ಮ ಸೇವೆ ಮಾಡಿಕೊಂಡು ತಲೆ ತಗ್ಗಿಸ್ಕೊಂಡಿರ್ತೀವಿ ಅಂತ ಹೇಳಿದ್ದಕ್ಕೆ ದಕ್ಷ ಮಹಾರಾಜನ ವೀರಭದ್ರ ಸ್ವಾಮಿಯ ಬಲಭಾಗದಲ್ಲಿ ನೋಡ್ಬೋದು, ಒಂದು ಪ್ರಾಣಿಯ ಮುಖವಾಡ ಹಾಕಿದ್ದಾರೆ. ವೀರಭದ್ರ ಸ್ವಾಮಿಯ ಎಡಬದಿಯಲ್ಲಿ ಅವ್ರ ಹೆಂಡತಿ ನಿಂತ್ಕೊಂಡು ಯಾವಾಗೂ ಅವ್ರ ಸೇವೆ ಮಾಡ್ತಾ ಇರ್ತಾರೆ. ಇದು ಒಂದು ವೀರಭದ್ರ ಸ್ವಾಮಿಯ ಚಿಕ್ಕ ಕತೆ ಅಂತ ಹೇಳ್ಬೋದು. ಮತ್ತು ದಕ್ಷ ಮಹಾರಾಜನಿಗೆ ಶಿವ ಸತಿ ಜೊತೆ ಮದುವೆ ಆಗೋದು ಯಾಕೆ ಇಷ್ಟ ಇರಲಿಲ್ಲ ಅಂದರೆ, ಇವನು ಯಾವಾಗೂ
ಸಮಾಧಿಗಳ ಹತ್ರ ಇರ್ತಾನೆ, ಬೂದಿ ಬಡ್ಕ, ಕೂದಲು ಬಿಟ್ಕೊಂಡಿರ್ತಾನೆ. ನಾವೆಲ್ಲ ಇಷ್ಟು ಡಿಗ್ನಿಫೈಡ್ ಆಗಿದ್ದೀವಿ ಯಾಕೆ ಅಂತ ಅವನಿಗೊಂದು ಜಂಬ. ಅವನು ಬರೀ ಶ್ರೀಮಂತ ಜನರು, ದೊಡ್ಡ ದೊಡ್ಡವರು ಅಂತ ಇಂಥವ್ರನ್ನ ನೋಡ್ತಾ ಇರ್ತಾರೆ. ಆದರೆ ಅಲ್ಲಿ ವಿಧಿ ಇಲ್ದಿರ ಸತಿಗೂ ಮತ್ತು ಶಿವನಿಗೂ ಪ್ರೀತಿ ಆಗಿತ್ತು. ಹಾಗಾಗ್ಬಿಟ್ಟು ಅವಳು ಇಚ್ಛೆಯಿಂದ ಮದುವೆ ಮಾಡಿಕೊಟ್ಟಿರ್ತಾನೆ ಹೊರತು ಅವ್ನ ಮನಸ್ಸಿಂದ ಮಾತ್ರ ಅವ್ನು ಮದುವೆ ಮಾಡಿಕೊಟ್ಟಿರೋದಿಲ್ಲ. ಬಟ್ ಲಾಸ್ಟಲ್ಲಿ ವೀರಭದ್ರ ಸ್ವಾಮಿ ಸೇವಕನಾಗಿಯೇ ಉಳಿತಾನೆ ದಕ್ಷ ಮಹಾರಾಜ. ಸೊ ಇದಾಗಿತ್ತು ನಮ್ಮ ಮನೆ ದೇವ್ರದ್ದು ಒಂದು ಚರಿತ್ರೆ. ನಾನು ಎಷ್ಟು ಕರೆಕ್ಟಾಗಿ ಹೇಳಿದ್ದೀನೋ ಬಿಟ್ಟಿದ್ದೀನೋ ನನಗಂತೂ ಗೊತ್ತಿಲ್ಲ. ನನಗೆ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ ಹೇಳಿರೋ ಕತೆ ಪ್ರಕಾರ, ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಇದು ನಮ್ಮ ವೀರಭದ್ರೇಶ್ವರ ಸ್ವಾಮಿ ಜನ್ಮ ತಾಳಿದ ಕತೆ. ಸೊ ನಿಮ್ಗೆಲ್ರಿಗೂ ಲೈಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ನೋಡಿ ದೇವ್ರ ಮುಂದೆ ಅಲ್ಲಿ ಕೂತಿದ್ದೀನಿ, ಒಂದು 10 ನಿಮಿಷ ಹಾಗೆ ಕೂತ್ಕೊಂಡೇ ಇದ್ದೆ ಸ್ಟ್ಯಾಚು ಥರ. ಎದ್ದು ಬರೋಕ್ಕೆ ನನಗಂತೂ ಮನಸ್ಸೇ ಇರಲಿಲ್ಲ. ಮತ್ತು ನನಗೆ ನಾಯಿಗಳಂದರೆ ತುಂಬಾ ಪಂಚಪ್ರಾಣ. ಬಿಕಾಸ್ ಮನುಷ್ಯರಿಗಿಲ್ಲದೆ ಇರೋ ನಿಯತ್ತು ನಾಯಿಗಳಿಗಿದೆ, ಮನುಷ್ಯರಿಗೆ ಕೊಡದೇ ಇರೋ ಪ್ರೀತಿ ನಾಯಿಗಳು ಕೊಡ್ತವೆ. ಸೊ ದೇವಸ್ಥಾನದಲ್ಲಿ ದರ್ಶನವೂ ಆಯಿತು, ಸ್ವಲ್ಪ ಆಚೆ ಬಂದು ರಿಲ್ಯಾಕ್ಸ್ ಮಾಡಿದ್ದು ಆಯಿತು. ಅಲ್ಲಿಂದ ನಾವು ತಿಂಡಿ ತಿನ್ನೋಣ ಅಂತ ಹೋಟೆಲಿಗೆ ಹೊರಟ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಏನೇನು ತಿಂದ್ವಿ ಅಂದರೆ ಮಂಗಳೂರು ಬನ್ಸ್ ತಿಂದ್ವಿ, ಇಡ್ಲಿ ವಡೆ ತಿಂದ್ವಿ, ಹಾಗೆ ವಾಂಗಿಬಾತ್ ತಿಂದ್ವಿ. ಸಖತ್ತಾಗಿತ್ತು. ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು.